ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಡೇ 2 ಇನ್ ಮಂತ್ರಾಲಯ ಗೈಸ್. ಬೆಳಿಗ್ಗೆನೇ 6 o'clock ಅಲ್ಲೇ ಟೈಮು ರೆಡಿಯಾಗಿದ್ದೀವಿ. ಇನ್ನೇನಿಲ್ಲ, ಔಟ್ಫಿಟ್ ಒಂದು ಚೇಂಜ್ ಮಾಡೋದಿದೆ. ಇವತ್ತು ಆ್ಯಕ್ಚುಲಿ ರಿಯಲ್ ದರ್ಶನಕ್ಕೆ ಹೋಗ್ತಾ ಇರೋದು. ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಕ್ಕೆ ಹೋಗ್ತಾ ಇರೋದು. ನೆನ್ನೆ ಟೈಮ್ ಆಗಿಬಿಟ್ಟಿತ್ತು ಅಂತೇಳಿ ಅರ್ಜೆಂಟಾಗಿ ಹೋಗಿ ಬಂದ್ವಿ. ಸೊ ಇವತ್ತು ಕ್ಲೀನಾಗಿ ಪ್ರೇಯರ್ ಮಾಡ್ಕೊಂಡು ಬರೋಣ ಗೈಸ್. ಬನ್ನಿ ಗೈಸ್. ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಅವರೆಲ್ಲ ಇನ್ನೂ ಮಲ್ಕೊಂಡಿದ್ದಾರೆ ಸ್ವಲ್ಪ. ಅವತ್ತೆಲ್ಲ ರೆಡಿ ಆದಮೇಲೆ ನಾವು ಹೋಗೋದು ಗೈಸ್ ದೇವಸ್ಥಾನಕ್ಕೆ. ಗೈಸ್ ಔಟ್ಫಿಟ್ ತೋರಿಸ್ತೀನಿ ಗೈಸ್. ಸರಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ ಗೈಸ್. ಎಲ್ಲರೂ ರೆಡಿ ಆಗಿ ಇವಾಗ ದೇವಸ್ಥಾನ ಹತ್ರ ಹೋಗೋಣ. ಗೈಸ್ ದೇವಸ್ಥಾನದ ಹತ್ರ ಬರ್ತಿದ್ದಂಗೆ ನಾಮ ಹಾಕಿದ್ದಾರೆ. ಎಲ್ಲರಿಗೂ ನಾಮ ಹಚ್ಚಿಸ್ಕೊಂಡು ಹೋಗ್ತಾ ಇದ್ದೀವಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೈಟ್ ರಶ್ ಇತ್ತು. ಮಾರ್ನಿಂಗ್ ಒಂದು ಸ್ವಲ್ಪನೂ ರಶ್ ಇಲ್ಲ. ಸ್ವಲ್ಪ ರಶ್ ಇದೆ ಅಷ್ಟೇ. ಸ್ವಲ್ಪ ಜನ ಅಷ್ಟೇ ಇದ್ದಾರೆ. ಬಟ್ ನೈಟ್ ತುಂಬ ಅಂದರೆ ತುಂಬ ಜನ ಇದ್ರು. ಎಲ್ಲಿ ಇವಳು ತುಂಬ ಕಾಮಿಡಿ ಮಾಡ್ತಿದ್ದಾಳೆ ಈ ರಶಲ್ಲೂ. ಇಲ್ಲಿಂದ ಹೋಗಿ ಆ ಕಡೆಯಿಂದ ಹೋಗಿ ದೇವಸ್ಥಾನ ಒಳಗೆ ಎಂಟ್ರಿ ಕೊಡಬೇಕು. ಫಸ್ಟ್ ಟೈಮ್ ಬರ್ತಿರೋದು ಗೈಸ್ ನಾನು. ಚೆನ್ನಾಗಿ ಅನಿಸ್ತಿದೆ. ಬಟ್ ಒಳಗೆ ವಿಡಿಯೋ ಮಾಡೋದಿಲ್ಲ. ಫೋಟೋಶೂಟ್ ನಡೀತಿದೆ ಇಲ್ಲಿ. ಮುಸ್ತಫಾ ಕ್ಯಾಮ್ರಾಮನ್. ಗೈಸ್ ದೇವಸ್ಥಾನ ಹತ್ರ ಎಲ್ಲ ಹೋಗಿ ಬಂದಾಯಿತು. ಮಂತ್ರಾಕ್ಷತೆನೂ ಇಸ್ಕೊಂಡ್ಬಂದಾಯಿತು. ಅಲ್ಲೇ ಹಚ್ಚಿಡು ಹೋಗಿ ನಿಲ್ಲಿಸಿದ್ದೇನು. ದೀಪ ಹಚ್ಚಿದ್ವಿ. ಇವಾಗ ಟಿಫನ್ ಮಾಡಕ್ಕೆ ಹೋಗ್ಬೇಕು. ಗೈಸ್ ನಾಮ ಹಚ್ಚಕ್ಕೆ ಬಂದವರಿಗೆ ಹಚ್ಚಿ ಕಳಿಸೋದು ನಮ್ಮ ಅಕ್ಕ. ಚೆನ್ನಾಗಿತ್ತು. ಅವರಿಗೆ ಹಚ್ಚಿ ಕಳಿಸಿದ್ದಾಳೆ ವಾಪಸ್ಸು. ಗೈಸ್ ಬಿಸಿ ಇದೆ ಅಂತ ಅದ್ರೊಳಗೆ ಆಟ ಆಡ್ತಿದ್ದಾನೆ. ಎಲ್ಲರೂ ಪೂರಿ ಆರ್ಡರ್ ಮಾಡಿದ್ವಿ. ಬರ್ತಾ ಇದೆ. ಸರ ತಗೊಂಡೋಗೋಣ ಅಂತ ಬಂದ್ವಿ ಗೈಸ್. ಅಂಗಡಿಯಲ್ಲಿ ನಾನು ಈ ಸರ ತಗೊಂಡೆ. ನಮ್ಮ ಅಕ್ಕ ಇಲ್ಲಿ ಆಟ ಆಡ್ತಾ ನಿಂತಿದ್ದಾಳೆ ಈ ಫ್ಯಾನಲ್ಲಿ. ಸಿಕ್ಕಾಪಟ್ಟೆ ಬಿಸಿಲು ಇದೆ ಗೈಸ್. ಹಂಗಾಗಿ ರೂಮಿಗೆ ಹೋಗ್ತಿದ್ದೀವಿ. ಅಲ್ಲಿಂದ ಮತ್ತೆ ರೆಡಿಯಾಗಿ ಇನ್ನೊಂದು ಆಂಜನೇಯ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಹೋಗ್ಬೇಕು ಗೈಸ್. ಮಂತ್ರಾಲಯಕ್ಕೆ ಮುಗಿಸ್ಕೊಂಡು ಬಂದ್ವಿ ಗೈಸ್. ಇವಾಗ ಪಂಚಮುಖಿ ಆಂಜನೇಯ ಟೆಂಪಲಿಗೆ ಹೋಗಬೇಕು. ಅಲ್ಲಿ ರೂಮೆಲ್ಲ ವೆಕೇಟ್ ಮಾಡ್ಕೊಂಡೇ ಬಂದುಬಿಟ್ವಿ. ಹಂಗೆ ಡೈರೆಕ್ಟೇ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಈಗ ದೇವಸ್ಥಾನಕ್ಕೆ ಹೋಗ್ಬೇಕು. ಗೈಸ್ ಇದೆ ದೇವಸ್ಥಾನ. ಹಲೋ ಗೈಸ್ ಇಲ್ಲೊಂದು ಕಡೆ ಕಾಯಿನ್ನ ನಾವೇನಾರು ಕೇಳ್ಕೊಂಡು ಅದಕ್ಕೆ ಅಂಟ್ಸಕ್ಕೆ ಹೋದ್ರೆ ಅದು ಆಗುತ್ತೆ ಅಂದರೆ ಅಂಟ್ಕೊಳ್ಳೋದಂತೆ. ಇಲ್ಲಾಂದರೆ ಇಲ್ಲ ಅಂತ ನೋಡೋಣ. ನಮ್ಮ ಅಕ್ಕ ಹೋಗಿದ್ದಾಳೆ ಟ್ರೈ ಮಾಡೋಕ್ಕೆ. ಗೈಸ್ ಅವಳು ಅಂಟಿಸಿದ್ದು ಅಂಟ್ಕೊಂತು ಆ ಗೋಡೆಗೆ. ಅವಳು ಅಂದ್ಕೊಂಡಿದ್ದಾಗತ್ತೆ. ಒಳ್ಳೇದಾಗಲಿ ಚಿನ್ನೋ. ಈ ಟೆಂಪಲಿಂದ ವಿಶೇಷತೆ ಏನು ಅಂದರೆ ರಾಯರು ಇದ್ದಾರಲ್ಲ ಅವರು ತಪಸ್ ಮಾಡ್ತಿರ್ಬೇಕಾದ್ರೆ ಆಂಜನೇಯ ಪ್ರತ್ಯಕ್ಷ ಆಗಿ ಇಲ್ಲಿ ಬಂದಿರೋದು. ಹಂಗಾಗಿ ಅವ್ರ ಸ್ಲಿಪ್ಪರ್ಸು ಅದು ಇಲ್ಲೇ ಇದೆ. ಗೈಸ್ ಇದು ಆಂಜನೇಯದ ಗದೆ. ಈ ದೇವಸ್ಥಾನ ಸುತ್ತಮುತ್ತ ಏನೇನಿದೆ ಎಲ್ಲ ಸ್ವಲ್ಪ ಅಷ್ಟು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಅದು ಏನಂತ ಆಂಜನೇಯ ಯೂಸ್ ಮಾಡ್ತಿದ್ದು ಬೆಡ್ ಮತ್ತು ಪಿಲ್ಲೋ ಗೈಸ್.
ಅದು ಆಂಜನೇಯ ಟ್ರಾವೆಲ್ ಮಾಡ್ತಿದ್ದಿದ್ದು ಅದರಲ್ಲಿ ಪುಷ್ಪಕ ವಿಮಾನ ಅಂತ ಹೇಳ್ಬಿಟ್ಟು ಅದು. ಹಾಂ, ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ ಗೈಸ್ ಅವರು. ತುಂಬ ಏನು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಈ ಬಿಸಿಲಲ್ಲಿ, ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ನಾನು ಫಸ್ಟ್ ಟೈಮ್ ಬಂದಿರೋದು, ನನಗೂ ಅಷ್ಟೇನು ಗೊತ್ತಿಲ್ಲ ಇದ್ರ ಬಗ್ಗೆ, ಸ್ವಲ್ಪ ಅಷ್ಟೇ ಗೊತ್ತಿರೋದು ಗೈಸ್. ದೇವಸ್ಥಾನ ನೋಡ್ಕೊಂಡು ಬಂದಾಯಿತು. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ನೋಡ್ರಿ ಇವನು ಅಷ್ಟೇ ಇವಳು ಅಷ್ಟೇ, ಇಬ್ಬರು ಬೇಕು ಅಂದ್ರೆ ನನಗೆ ಡಿಸ್ಟರ್ಬ್ ಮಾಡ್ತಾರೆ. ಆದರೆ ನಮ್ಮ ತಮ್ಮ ಇನ್ನೊಬ್ಬ ಅವನು ಡಿಸ್ಟರ್ಬ್ ಮಾಡ್ತಾನೆ, ನನಗೆ ವ್ಲಾಗ್ ಮಾಡೋಕ್ಕೆ ಬಿಡೋದಿಲ್ಲ. 3 ಜನನೂ ಸೇರಿ ವಿಡಿಯೋ ಆನ್ ಮಾಡಿದಾಗ ಏನೂ ಮಾತಾಡಲ್ಲ, ಇಲ್ಲ ಅಂದರೆ ಬರೀ ತರಲೆ ಮಾಡ್ತಿರ್ತಾರೆ. ಆ ದೇವಸ್ಥಾನದಲ್ಲೂ ಜಗಳ, ಇವ್ರದ್ದೆಲ್ಲ 3 ಜನದ್ದು ಅಷ್ಟೇ ಗೈಸ್. ಅದ್ರ ಜೊತೆ ನನಗೂ ಜಗಳ ಮಾಡ್ಕೊಳಕ್ಕೆ ಹೇಳ್ಕೊತಾರೆ ಗೈಸ್. ಡೀಸೆಂಟಾಗಿರ್ತಾರೆ ಗೈಸ್, ಎಷ್ಟು ಡೀಸೆಂಟ್ ಅಂದರೆ ಇವ್ರಂಗೆ ಡೀಸೆಂಟ್ ಇನ್ನು ಯಾರೂ ಇಲ್ಲ. ನಾನು ಕುಡಿಯೋಕ್ಕೆ ಬಂದ್ವಿ, ಕಬ್ಬಿನಲ್ಲಿ ಕುಡ್ಕೊಂಡು ಹೋಗ್ತೀವಿ. ಲಾಸ್ಟ್ ಇಷ್ಟೇ ಉಳಿದಿದ್ರೆ ಕುಡ್ಕೊಂಡು ಹೋಗೋದು. ನಮ್ಮ ಅಕ್ಕ ಕುಡ್ಕೊಂಡು ನಂದು ಕಸ್ಕೊಂಡು ಕುಡಿದ್ಲು. ಟೈಮ್ 4 o'clock ಆಗ್ತಿದೆ. ತುಂಬ ಹೊಟ್ಟೆ ಸಿಕ್ಕಿತ್ತು. ಸೊ ಹೈವೇಲಿ ಹೋಗ್ತಾ ಒಂದು ಡಾಬಾ ಸಿಕ್ತು, ಅಲ್ಲಿ ಊಟ ಮಾಡೋಣ ಗೈಸ್. ಬನ್ನಿ ಹೋಗೋಣ. ಎಲ್ಲ ಮುಗೀತು ಗೈಸ್. ಸೊ ಇವಾಗ ಮತ್ತೆ ಹೊರಡಬೇಕು. ಹೊರಡೋಣ ಬನ್ನಿ ಗೈಸ್. ತುಂಬ ಲೇಟಾಗಿ ಹೋದರೆ ರೀಚ್ ಆಗೋಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ ಅಂತ ಬೇಗ ಹೋಗ್ತಿದ್ದೀವಿ ಗೈಸ್. ಡ್ಯಾಡಿ ಈ ಕಾರಲ್ಲಿ ಇನ್ಮೇಲೆ ನಾವಿಬ್ರು ಹೋಗೋಣ ಇಲ್ಲ ಇವ್ರಿಬ್ರು ಹೋಗಿ, ನೀವು ಅದಕ್ಕೆ ಹೊಡಿಯೋದು ಕಲ್ತ್ಕೊಳ್ರಿ ಅಂತ ಹೊಡಿತಾರೆ ಈಗ ಅಲ್ಲಿ ಹೊಡಿತಾರೆ ಬಾ. ಈಗ ಮಾಮ ಟೀ ಕುಡ್ದೇ ಇಲ್ಲ ನಾನು. ಡ್ಯಾಡಿ ಚಿಂಟೋನ ನೋಡ್ರಿ ಇಲ್ಲಿ ಬೈತಿರೋದು. 7:30 ಆಗ್ತಾ ಬಂತು ಗೈಸ್. ಏನಾದ್ರು ತಿನ್ನೋಣ ಸ್ನ್ಯಾಕ್ಸು ಅಂತ ಬಿಟ್ಟು ಇಲ್ಲಿ ನಿಲ್ಸಿದೀವಿ ಗೈಸ್. ತಿನ್ಕೊಂಡು ಆಮೇಲೆ ಸಿಗ್ತೀನಿ ಗೈಸ್. ವ್ಲಾಗ್ ಮಾಡೋದಿಲ್ಲ, ಒಳಗೆ ಹೋಗ್ಬಿಟ್ಟು ತಿನ್ಕೊಂಡು ಓಡ್ಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಬಾಯ್. ಹೋಗ್ತಾ ಒಂದವೇ ಕಡೂರೆಲ್ಲ ಹಾಸ್ಪಿಟಲಿಗೆ ಬಂದಿದ್ವಿ. ಬಿಕಾಸ್ ಅಣ್ಣಂಗೆ ಗಂಟು ಆಗಿದೆ. ಮಾರ್ನಿಂಗ್ ಗಂಟು ಹೋಗಿತ್ತು ಅವರಿಗೆ. ಸೊ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಪಾಪು ಫೇಸ್ ರಿವೀಲ್ ಮಾಡೋದಿಲ್ಲ, ಅವ್ರನ್ನ ಮಾತ್ರ ತೋರಿಸ್ತೀನಿ. ಅಣ್ಣ ಕಂಗ್ರ್ಯಾಚುಲೇಷನ್ಸ್. ಪಾಪು ಇಲ್ಲಿದೆ, ಪಾಪು ಫೇಸ್ ತೋರಿಸಲ್ಲ. ಅಕ್ಕ ಅಲ್ಲಿ ಮಲ್ಕೊಂಡಿದ್ದಾರೆ. ಸೊ ಗೈಸ್ ಫೈನಲಿ ಮನೆಗೆ ಬಂದು ರೀಚ್ ಆಗಿದ್ದೀವಿ. 11 o'clock ಆಗ್ತಾ ಬಂತು. ಚೆನ್ನಾಗಿತ್ತು ಇವತ್ತು ಹೋಗಿ ಬಂದಿದ್ದು. ನೆನ್ನೆ ಇವತ್ತು ಎಲ್ಲ ಚೆನ್ನಾಗಿತ್ತು ಟ್ರಿಪ್ಪು. ಇವ್ರುಗಳ ಜೊತೆ ಇವಾಗ ಹೋಗಿರೋದಲ್ಲ ಗೈಸ್. ಸೊ ಚೆನ್ನಾಗಿತ್ತು. ಆಮೇಲೆ ನೆನ್ನೆ ವ್ಲಾಗು ಮತ್ತು ಇವತ್ತಿನ ವ್ಲಾಗಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಅದನ್ನು ಯಾರು ಏನೂ ಕಾಮಿಡಿಯಾಗಿ ತೊಗೊಳ್ಳಿ, ಸೀರಿಯಸ್ಸಾಗಿ ಯಾವುದೂ ತೊಗೋಬೇಡಿ. ಅದು ಜೋಕ್ಸಾಗೇ ಮಾಡಿರೋದು. ಆಮೇಲೆ ಕೆಲವೊಂದು ಶಾರ್ಟ್ಸ್ಗಳನ್ನು ತೆಕ್ಕೊಳ್ಳೋಕ್ಕಾಗಿಲ್ಲ, ಬಿಕಾಸ್ ಫ್ಯಾಮಿಲಿ ಅಲ್ವಾ, ಎಲ್ಲದೂ ಹಾಕೋಕ್ಕಾಗೋದಿಲ್ಲ ಅಲ್ಲ ಗೈಸ್. ಸೊ ಸ್ವಲ್ಪ ಅಷ್ಟೇ ಮೇಯ್ನಾಗಿರೋದನ್ನು ವ್ಲಾಗ್ ಮಾಡಿ ಹಾಕಿದ್ದೀನಿ ಅಷ್ಟೇ ಗೈಸ್. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ಸ್ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ. ಕೀಪ್ ಸಪೋರ್ಟಿಂಗ್ ಮೀ ಗೈಸ್. ಬಾಯ್. ಮತ್ತೆ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಸಿಗ್ತೀನಿ ಗೈಸ್. ಬೈ.